ಈಗ ಈಗ LPG ಇದೆ ತಗೊಳ್ರಪ್ಪ, ಬಿಟ್ಬಿಡಿ, ಅದು ಇತಿಹಾಸ. ಅದಕ್ಕೆ ಈಗ ನಮ್ಮ ಇಂಧನ ಬರ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ? 80% ಆಫ್ ಆಲ್ ಕೆಮಿಕಲ್ಸ್, ಗ್ಯಾಸಸ್, ಯೂರಿಯಾ, ಫರ್ಟಿಲೈಸರ್. ನಮ್ಮ ರೈತರು ಏನು ಯೂರಿಯಾ ಹಾಕ್ತಾ ಇದೆ, ಫರ್ಟಿಲೈಸರ್ ಆಗ್ತಾ ಇದೆ, 90-80% ಎಲ್ಲಿಂದ ಬರ್ತಾ ಇರೋದು? ಅರಬ್ ಕಂಟ್ರಿಗಳಿಂದ, ಇಸ್ಲಾಮಿಕ್ ಕಂಟ್ರೀಸ್ ಇಂದ. ನಿಲ್ಲಿಸ್ತೀರಾ? ಹೇಳ್ಬೇಕಲ್ಲ, ನಿಮ್ದು ದ್ವಂದ್ವ ನೀತಿ ಇರಬಾರ್ದು. ಆದ್ರೆ ಕುವೆಂಪು ಅವ್ರು ಹೇಳ್ದಂಗೆ ವಿಶ್ವ ಮಾನವನ ಆಗು. ಇಲ್ಲಿದ್ರೆ ಇದೆಲ್ಲ ಬಿಟ್ಬಿಟ್ಟು ನೀನೇನು ಅನ್ಸ್ಬೇಕಂತೆ ಅದನ್ನ ಮಾಡ್ರಿ ಕರೆಕ್ಟ್ ಆಗಿ. ಎರಡು ಕಡೆನೂ ಇರೋಕ್ಕಾಗಲ್ಲ ನೀವು. ಈಗ ಅದು ಏನೇನು ನಾವು ಹೊರಗಿಂದ ತರಿಸ್ತೀವಿ, ಇಂಪೋರ್ಟ್ ಮಾಡ್ತೀವಿ ಅಂತ ಮೊನ್ನೆ ಸುಮ್ಮನೆ ಸದನಕ್ಕೆ ಬೇಕಾಗುತ್ತೆ ಅಂತ ಅಧ್ಯಯನ ಮಾಡ್ತಾ ಇದ್ದೆ. ಕೇಸರ್, 90% ಆಫ್ ಕೇಸರ್ ಇಸ್ ಫ್ರಮ್ ಇಸ್ಲಾಮಿಕ್ ಕಂಟ್ರೀಸ್. ಈಗ ಇದು ಹೇಳಿದ್ರೆ ನಾಳೆ ತಿಲಕ್ ಹಾಕೊಳ್ಳೋದು ನಿಲ್ಲಿಸ್ತಾರ? ಈಗ ನಿಜವಾಗ್ಲೂ ನಮ್ಮ ಹೇಗ್ ಮಾಡ್ಬೇಕು? ನಾಟ್ ಥ್ರೂ ಕೆಮಿಕಲ್ಸ್ ಅಲ್ಲ. ಮುಂಚೆ ಕೇಸರಿ ತಾನೇ ಹಾಕ್ತಾ ಇದ್ವಿ. केसर तो केसर से बनना है ना उसको, बट वो तो इस्लामिक कंट्री से आ रहा है. ಮತ್ತವರು ಇದು ಹೇಳಿದ್ರೆ ಇಲ್ಲ ಅವಾಗ ಅಖಂಡ ಭಾರತ ಇದೆ ಅಂತ. ಇವ್ರ ಕಡೆ ಲಾಜಿಕ್, ಯು ಕೆನಾಟ್ ಟಾಕ್ ಲಾಜಿಕಲಿ ಟು ದೆಮ್. ಸೊ ಆದ್ರಿಂದ ನಾವು ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ನಮ್ಮ ಯುವ ಪೀಳಿಗೆ ಇದನ್ನ ಸ್ವಲ್ಪ ತಿಳಿಸ್ಬೇಕಾಗ್ತದೆ. ಆಗಿನ ಸಂದರ್ಭಗಳೇನು, ಆಗಿನ ಸನ್ನಿವೇಶಗಳೇನು ಅಂತ. ಸಿ ಹಿಸ್ಟ್ರಿ ನೀವು ಕೆಣಕಕ್ಕೆ ಹೋದ್ರೆ ಸಿಕ್ಕಾಕೋತೀವಿ. ನೀವು ಹೇಳಿದಾಗ ನೀವು ಯಾವುದೇ ಮಸ್ಜಿದ್ ಕೆಡಿದ್ರು ದೇವಸ್ಥಾನ ಸಿಗಬಹುದು, ದೇವಸ್ಥಾನ ಕೆಡಿದ್ರೆ ಸ್ತೂಪ ಸಿಗುತ್ತೆ. ಸ್ತೂಪ ಕೆಡಿದ್ರೆ ಏನು ಗೊತ್ತಿಲ್ಲ. ನನ್ನ ಲಿಮಿಟ್ ಇಸ್ 3,500 years ಆಫ್ ಹಿಸ್ಟ್ರಿ, ಐ ನೋ. ದೇವಾನಾಂ ಪ್ರಿಯ ಯಾರು? ವೆನ್ ಡಿಡ್ ಯು ನೋ ಹಿ ಈಸ್ ಅಶೋಕ? 150 years ಬ್ಯಾಕ್. ಅವ್ರು ಮಾಡಿಟ್ಟಿದ್ದು 2,000 ವರ್ಷದ ಹಿಂದೆ, 2,500 ವರ್ಷದ ಹಿಂದೆ. ಹೂ ಬರೀಡ್ ಅವರ್ ಹಿಸ್ಟ್ರಿ? ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್? ಕನಿಷ್ಕ ಯಾರು ಗೊತ್ತಿಲ್ಲ, ಹರ್ಷವರ್ಧನ ಯಾರು ಗೊತ್ತಿಲ್ಲ, ಗುಪ್ತ ಡೈನಾಸ್ಟಿ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಮೌರ್ಯನ್ ಬಗ್ಗೆ ಹೆಚ್ಚು ಗೊತ್ತಿಲ್ಲ, ಅಶೋಕನ್ ಬಗ್ಗೆ ಎಲ್ಲಿ ಬೆಂಗಾಲಿಂದ ಹಿಡ್ಕೊಂಡು ಗುಜರಾತ್ ತನಕ ಅವರ ಶಾಸನಗಳು ಸಿಕ್ತು, ಕಾಶ್ಮೀರಿಂದ ಹಿಡ್ಕೊಂಡು ಶ್ರೀಲಂಕಾ ತನಕ ಅವ್ರ ಶಾಸನ ಇನ್ನ ಸಿಗ್ತಾ ಇದೆ. ಆದ್ರೆ ಯಾರಪ್ಪ ಆ ಇತಿಹಾಸವನ್ನ ಮುಚ್ಚಿಟ್ಟಿದ್ದು? ನಮ್ಮ ಇತಿಹಾಸ, ನಿಜವಾದ ಇತಿಹಾಸ ಪಾಲಿ ಮತ್ತೆ ಪ್ರಾಕೃತನಲ್ಲಿರೋದು, ಸಂಸ್ಕೃತದಲ್ಲಿ ಇಲ್ಲ. ಕ್ಷಮಿಸ್ಬೇಕು, ಅದಕ್ಕೆ ಅಧ್ಯಯನ ಆಗ್ಬೇಕು. ಪಾಲಿ ಮತ್ತೆ ಪ್ರಾಕೃತ, ಅದು ಆಡು ಭಾಷೆಗಳಿತ್ತು ಅವಾಗ. ಅದಕ್ಕೆ ಅವಾಗ ಖರ್ಗೆ ಸಾಹೇಬ್ರು ಏನ್ ಮಾಡಿದ್ರು ಅಂದ್ರೆ ಒಂದು ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ತೆಗೆದ್ರು. ಅವಾಗ ಪ್ರಣಬ್ ಮುಖರ್ಜಿ ಅವರಿಗೆ ಮಾತಾಡಿ, ದಯವಿಟ್ಟು ನಮ್ಮ ಇತಿಹಾಸವನ್ನ ನಾವು ತಿಳ್ಕೋಬೇಕು ಅಂದ್ರೆ ಪ್ಲೀಸ್ ಅನೌನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ಅಂತ ಹೇಳಿದ್ರು. ಪಾಪ ಪ್ರಣಬ್ ಮುಖರ್ಜಿ ಅವರು ಹಿ ಗ್ರಾಂಟೆಡ್ 10 crores ಫಾರ್ ಇನ್ಸ್ಟಿಟ್ಯೂಟ್ ಫಾರ್ ರಿಸರ್ಚ್ ಇನ್ ಪಾಲಿ ಲ್ಯಾಂಗ್ವೇಜ್. ಎಲ್ಲಿ ಮಾಡೋಣ ಅಂತ ಹೇಳಿದ್ರು, ಕ್ವೈಟ್ ನ್ಯಾಚುರಲಿ ಖರ್ಗೆ ಸಾಹೇಬ್ರು ಅಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಪಾಲಿ ಕಲಬುರ್ಗಿ ಯೂನಿವರ್ಸಿಟಿ ಕೊಡಿ ಅಂತ ಹೇಳಿದ್ರು.